ನಮಸ್ತೆ. ಈ ವಿಡಿಯೋ ಇಂಜಿನಿಯರಿಂಗ್ಗೆ ಮಕ್ಕಳನ್ನ ಸೇರಿಸ್ತಾ ಇರೋ ಪೇರೆಂಟ್ಸು ಮತ್ತು ಇಂಜಿನಿಯರಿಂಗ್ ಸೇರ್ತಿರೋ ಸ್ಟೂಡೆಂಟ್ಸು ಜೊತೆಗೆ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿರೋ ವಿದ್ಯಾರ್ಥಿಗಳಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಏನಪ್ಪ ಈ ವಿಡಿಯೋದಲ್ಲಿ ಮೇನ್ ಉದ್ದೇಶ ಅಂದರೆ, ತುಂಬ ಜನ ನಾನು ಎಲ್ಲ ವಿಡಿಯೋದಲ್ಲೂ ಮಾತಾಡಬೇಕಾದ್ರೆ ಸ್ಕಿಲ್ ತುಂಬ ಇಂಪಾರ್ಟೆಂಟು ಕೆಲಸ ಸಿಗೋದಕ್ಕೆ ಅಂತ ತುಂಬ ಜನ ಕೇಳ್ತಾ ಇದ್ರಿ, ಸರ್ ಸ್ಕಿಲ್ಸ್ ಏನು ಕಲಿಬೇಕು ಅಂತ. ಈಗ ನೀವು ಸ್ಕಿಲ್ ಕಲಿತೀರಿ ಅಂದರೆ ತುಂಬ ಇನ್ಸ್ಟಿಟ್ಯೂಷನ್ಸ್ ಇದೆ ನಿಮಗೆ ಸ್ಕಿಲ್ಸ್ನ ಕಲಿಸೋದಕ್ಕೆ. ನೀವು ಎಲ್ಲಿ ಬೇಕಾದರೂ ಸ್ಕಿಲ್ಸ್ನ ಕಲಿಬೋದು. ಆದರೆ ನಿಮಗೆ ಕೆಲಸ ಸಿಗುತ್ತೋ ಸಿಗೋದಿಲ್ವೋ ಅಂತ ತಿಳ್ಕೊಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಅದಕ್ಕೆ ನಾನು ಒಂದು ರಿಸರ್ಚ್ ಮಾಡಿದ್ಮೇಲೆ ನನಗೆ ತುಂಬ ಜನ ಪೇರೆಂಟ್ಸ್ ಕೇಳ್ತಾಯಿದ್ರು, ಸರ್ ಈಗ ನಮ್ಮ ಮಗ ಇಂಜಿನಿಯರಿಂಗ್ ಸೇರ್ತಿದ್ದಾನೆ, ಇಲ್ಲ ಇಂಜಿನಿಯರಿಂಗ್ ಓದ್ತಿದ್ದಾನೆ, ಇಲ್ಲ ಇಂಜಿನಿಯರಿಂಗ್ ಮುಗಿದಿದೆ ಕೆಲಸ ಸಿಕ್ಕಿಲ್ಲ, ಅವನ್ನೆಲ್ಲ ಕೋರ್ಸು ಮಾಡಿದ್ದಾನೆ ಆದರೂ ಕೆಲಸ ಸಿಗ್ತಾ ಇಲ್ಲ ಅಂಥೇಳಿ ತುಂಬ ಜನ ನಾನು ಈಗ ಲಾಸ್ಟ್ 2-3 ಮಂತ್ಸಿಂದ ನಾನು ತುಂಬ ಫೋನ್ ಕಾಲ್ ಬರ್ತಾಯಿದೆ. ಮತ್ತು ತುಂಬ ಜನ ಪೇರೆಂಟ್ಸು, ಸರ್ ನನ್ನ ಮಗನಿಗೆ ಯಾವುದಾದ್ರೂ ಕೆಲಸ ಇದ್ದರೆ ರೆಫರೆನ್ಸ್ ಕೊಡಿ. ಈ ಥರ ತುಂಬ ಜನ ಪೇರೆಂಟ್ಸು ಕೇಳ್ತಾ ಇರೋದ್ರಿಂದ ನಾನು ಸ್ವಲ್ಪ ಸರ್ವೆ ಮಾಡಿದಾಗ ಒಂದು ಪ್ಲ್ಯಾಟ್ಫಾರ್ಮ್ ನನಗೆ ಸಿಕ್ತು. ಆ ಪ್ಲ್ಯಾಟ್ಫಾರ್ಮ್ ಹೆಸರೇನೆಂದರೆ ಟೈ ಓಪ್ ಅಂತೇಳಿ. ಈ ಪ್ಲ್ಯಾಟ್ಫಾರ್ಮಲ್ಲಿ ಏನಪ್ಪ ಇಂಪಾರ್ಟೆಂಟು ಅಂದರೆ, ನಿಮಗೆ ಸ್ಕಿಲ್ ಏನು ಥರ ಇದೆ, ನೀವೇನೀಗ ಏನಾದರೂ ಸ್ಕಿಲ್ ಕಲ್ತಿದ್ರೆ, ನಿಮ್ಮ ಮಗ ಇಂಜಿನಿಯರಿಂಗ್ ಮಾಡ್ತಿರೋ ಮಗ ಏನು ಸ್ಕಿಲ್ ಕಲ್ತಿದ್ದಾನೆ, ಅದಕ್ಕೆ ಅವನಿಗೆ ಏನು ಸ್ಕಿಲ್ ಕಲ್ತಿದ್ದಾನೆ ಅನ್ನೋದನ್ನು ಅವನು ಹೇಳಿದ್ರೆ ಮಾತ್ರ ನಮಗೆ ಗೊತ್ತಾಗ್ತಾ ಇದೆ ನಾನು ಈ ಸ್ಕಿಲ್ ಕಲ್ತಿದ್ದೀನಿ ಅಂತ. ಅದು ಎಲ್ಲೂ ಟೆಸ್ಟ್ ಆಗಿರೋದಿಲ್ಲ. ಈಗ ರಿಯಲ್ ವರ್ಲ್ಡಲ್ಲಿ ಯಾವ ಥರ ಯಾವುದೇ ಕಂಪ್ನಿಗೆ ಅಟೆಂಡ್ ಆಗಬೇಕು ಅಂದರೆ ಮುಂಚೆ ಇವನು ಅಲ್ಲಿ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ. ಈ ಪ್ಲ್ಯಾಟ್ಫಾರ್ಮಲ್ಲಿ ಏನಂದರೆ ಒಂದು ಅವೇರ್ನೆಸ್, ಈಗ ನಿಮಗೆ ಬ್ಯಾಂಕಲ್ಲಿ ಲೋನ್ ಕೊಡೋಕ್ಕೆ ಮುಂಚೆ ಯಾವ ಥರ ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡ್ತಿರೋ ಅದೇ ಥರ ಈಗ ನಿಮ್ಮ ಮಗನಿಗೆ ಕೆಲಸ ಸಿಗೋಕ್ಕೆ ಮುಂಚೆ ಒಂದು ಸ್ಕೋರ್ ಅಂತ ಚೆಕ್ ಮಾಡ್ತಾರೆ. ಎಂಪ್ಲಾಯಬಿಲಿಟಿ ರೆಡಿನೆಸ್ ಸ್ಕೋರ್ ಅಂತ ಕರಿತೀವಿ. ಈ ಸ್ಕೋರ್ ಏನಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನಪ್ಪ ಈ ಪ್ಲ್ಯಾಟ್ಫಾರ್ಮಲ್ಲಿ ಏನು ಗೊತ್ತಾಗುತ್ತೆ ಮೇಜರಾಗಿ ಅಂದರೆ, ಈಗ ನಮ್ಮ ವಿದ್ಯಾರ್ಥಿಗೆ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಲು ಯಾವ ಥರ ಇದೆ ಅಂತ. ನಮ್ಮ ಜೊತೆ ಮಾತಾಡಬೇಕಾದ್ರೆ ಒಂದು ಯಾವುದಾದ್ರೂ ಒಂದು ಇಂಟರ್ವ್ಯೂಲ್ ಅಟೆಂಡ್ ಆದಾಗ ಯಾವ ಥರ ಕಮ್ಯುನಿಕೇಷನ್ ಮಾಡ್ತಾನೆ, ಅದಕ್ಕೆ ಇಲ್ಲಿ ಡೆಮೋ ಇರುತ್ತೆ. ಇನ್ನು ಮುಂದೆ ಮಾತಾಡೋದಕ್ಕೆ ಮುಂಚೆ ಒಂದು ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂದರೆ, ಈ ಯಾವುದೇ ಪ್ಲ್ಯಾಟ್ಫಾರ್ಮ್ಗೂ ನೀವು ಯಾವುದೇ ರೀತಿ ದುಡ್ಡು ಕಟ್ಟೋಂಗಿಲ್ಲ. ಇದು ತುಂಬ ಇಂಪಾರ್ಟೆಂಟು. ಆಮೇಲೆ ಇದು ಯಾವುದೇ ರೀತಿ ಪ್ರಮೋಷನಲ್ ವಿಡಿಯೋ ಅಲ್ಲ, ಇದು ನಾನು ಮಾಡ್ತಾ ಇರೋದು ಅವೇರ್ನೆಸ್ಗೋಸ್ಕರ. ತುಂಬ ಜನ ಪೇರೆಂಟ್ಸು ನನ್ನ ಕೇಳ್ತಾ ಇದ್ರು, ಸರ್ ನಮ್ಮ ಮಕ್ಕಳಿಗೆ ಏನಾದರೂ ಒಂದು ಸ್ಕಿಲ್ ಬಗ್ಗೆ ಜೊತೆಗೆ ಜಾಬ್ ಸಿಗೋದ್ರ ಬಗ್ಗೆ ಏನಾದರೂ ಮಾಹಿತಿ ಕೊಡಿ ಅಂತ ಹೇಳ್ತಾಯಿದ್ರು. ಆ ಉದ್ದೇಶಕ್ಕೆ ಮಾಡ್ತಾ ಇರೋದು. ಇದು ಯಾವುದೇ ರೀತಿ ಪ್ರಮೋಷನಲ್ ವಿಡಿಯೋ ಅಲ್ಲ. ಜೊತೆಗೆ ನೀವು ಯಾವುದೇ ರೀತಿ ಅವ್ರಿಗೆ ಅಮೌಂಟು ಕೊಟ್ಟೋಗಿಲ್ಲ. ಇದು ನಿಮಗೆ ಒಂದು ಪ್ಲ್ಯಾಟ್ಫಾರ್ಮ್, ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಇರುತ್ತೆ. ನೀವು ಅದರಲ್ಲಿ ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆಗಿ ನೀವೇನು ಮಾಡಬೇಕು ಅಂದರೆ, ನಿಮ್ಮ ಸ್ಕಿಲ್ನ ಟೆಸ್ಟ್ ಮಾಡಿಸ್ಕೊಬೇಕು. ಇದು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಆಗಿರುತ್ತೆ. ಈ ಪ್ಲ್ಯಾಟ್ಫಾರ್ಮಲ್ಲಿ ನಿಮ್ಮ ಸ್ಕಿಲ್ನ ಟೆಸ್ಟ್ ಮಾಡ್ತಾರೆ. ಫಸ್ಟು ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಲು, ನಿಮ್ಮ ಪರ್ಸ್ನಾಲಿಟಿ ಟೆಸ್ಟು ಎಲ್ಲ ಆಗುತ್ತೆ. ಇದೆಲ್ಲ ಫ್ರೀ ಆಗಿರುತ್ತೆ. ಜೊತೆಗೆ ನೀವೇನಾದರೂ ಕೋಡಿಂಗ್ ಮಾಡ್ತೀರಿ ಅಂದರೆ ನಿಮಗೆ ಕೋಡಿಂಗ್ ಸ್ಕಿಲ್ಸ್ನ ಕಲಿಸ್ಕೊಡ್ತಾರೆ. ಎಲ್ಲ ಥ್ರೂ ಆನ್ಲೈನಲ್ಲೇ ಇರುತ್ತೆ. ಯಾವುದೇ ರೀತಿ ನೀವು ಪೇ ಮಾಡೋಂಗಿಲ್ಲ. ಜೊತೆಗೆ ನೀವು ಏನಾದರೂ ಸ್ಕೋರ್ಸ್ ಚೆನ್ನಾಗಿ ಬರ್ತಾ ಇದೆ, ನಿಮಗೆ ಇಂಡಸ್ಟ್ರಿ ರಿಲೆವೆಂಟು ನೀವು ಯಾವ ಥರ ಸ್ಕಿಲ್ಸ್ನ ಕಲಿತಾ ಹೋದಾಗೆ ಇವರು ನಿಮಗೆ ಯಾವ್ಯಾವ ಸ್ಕಿಲ್ ಕಲ್ತಿದ್ದೀರೋ ಆ ಸ್ಕಿಲ್ ರಿಲೇಟೆಡ್ ಇಂಡಸ್ಟ್ರಿನ ನಿಮಗೆ ಇಂಟರ್ನ್ಶಿಪ್ ಮಾಡೋದಕ್ಕೆ ಅಥವಾ ಜಾಬ್ ಮಾಡೋದಕ್ಕೆ ಅವಕಾಶ ಕೊಡಿಸ್ತಾರೆ. ಇದು ತುಂಬ ಇಂಪಾರ್ಟೆಂಟು. ಇದು ಎಷ್ಟೋ ಜನಕ್ಕೆ ಈ ಅವಕಾಶನೇ ಸಿಗೋದಿಲ್ಲ. ಈಗ ಲಕ್ಷ ಕೊಟ್ಟು ಯಾವುದೋ ಒಂದು ಇನ್ಸ್ಟಿಟ್ಯೂಷನಲ್ಲಿ ಯಾವುದೋ ಒಂದು ಕೋರ್ಸ್ ಮಾಡಿ ಮತ್ತೆ ನೀವು ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ಹೋಗಿ ಜಾಬ್ ಹುಡ್ಕೊಬಂದು ಇದು ನೀವು ಇನಿಷಿಯಲಾಗಿ ಇಂಜಿನಿಯರಿಂಗ್ ಸೇರ್ತಾ ಇದ್ದಾಗೆ ಈ ಪ್ಲ್ಯಾಟ್ಫಾರ್ಮಲ್ಲಿ ಒಂದು ಅಕೌಂಟ್ ಜನ್ರೇಟ್ ಮಾಡಿಕೊಂಡು ನೀವು ಸ್ಕಿಲ್ನ ಕಲಿತಾ ಹೋದರೆ, ನಿಮ್ಮ ಎಜುಕೇಷನ್ ಜೊತೆ ನಿಮ್ಮ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೊಂಡು ಹೋದರೆ, ನೀವು ಅಟ್ಲೀಸ್ಟ್ ಸೆಕೆಂಡ್ ಇಯರ್ ಕಂಪ್ಲೀಟ್ ಆಗೋಷ್ಟರಲ್ಲಿ ನಿಮಗೆ ಥರ್ಡ್ ಇಯರಲ್ಲಿ ನೀವು ಒಂದು ಒಳ್ಳೆ ಕಂಪ್ನಿಯಲ್ಲಿ ಇಂಟರ್ನ್ಶಿಪ್ ತೊಗೊಬೋದು. ಜೊತೆಗೆ ಒಳ್ಳೆ ಕಂಪ್ನಿಯಲ್ಲಿ ಇಂಟರ್ನ್ಶಿಪ್ ಸಿಕ್ಕಿದಾಗ ಅದೇ ಕಂಪ್ನಿಯಲ್ಲಿ ಕೆಲಸ ಸಿಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಕೆಲಸ ಸಿಕ್ಕಿದ ಮೇಲೆ ನಿಮಗೆ ಆರಾಮಾಗಿ ನೀವು ಖುಷಿಯಾಗಿ ಇಂಜಿನಿಯರಿಂಗಿಂದ ಆಚೆ ಬರ್ಬೋದು. ಇಲ್ಲ ನಿಮಗೆ ಇಂಟರ್ನ್ಶಿಪ್ ಸಿಕ್ಕಿದೆ, ನೆಕ್ಸ್ಟ್ ಬೇರೆ ಕಂಪ್ನಿಲಿ ಹೋಗಬೇಕು, ಇಲ್ಲ ಯಾವುದಾದ್ರೂ ಒಂದು ಡ್ರೀಮ್ ಕಂಪ್ನಿ ಇರುತ್ತೆ. ನಿಮಗೆ ಎಷ್ಟೊಂದು ಜನಕ್ಕೆ ಅವೇರ್ನೆಸ್ ಇರೋದಿಲ್ಲ ಯಾವ ಥರ ಆ ಕಂಪ್ನಿಗೆ ನಾನು ಯಾವ ಸ್ಕಿಲ್ ಕಲಿತ್ರೆ ಆ ಕಂಪ್ನಿ ತೊಗೊತಾರೆ ಅಂತ. ನೀವು ಈ ಪ್ಲ್ಯಾಟ್ಫಾರ್ಮಲ್ಲಿ ನೀವು ಟ್ರೈನ್ ಆದರೆ ನಿಮಗೆ ಇದೊಂದು ಒಳ್ಳೆ ಅವಕಾಶ ಸಿಗುತ್ತೆ. ಇದು ಮತ್ತೆ ಹೇಳ್ತಿದ್ದೀನಿ, ನೀವು ಯಾವುದೇ ರೀತಿ ಹಣಕಾಸಿನ ವ್ಯವಹಾರ ಇರೋದಿಲ್ಲ. ಇದು ಮೇನ್ ನಿಮ್ಮ ಉದ್ದೇಶ ನಿಮ್ಮ ಸ್ಕಿಲ್ ಎನ್ಹಾನ್ಸ್ ಮಾಡೋದಕ್ಕೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮು. ನಿಮ್ಮದು ಸ್ಕೋರ್, ನಿಮ್ಮ ಕೇಪಬಿಲಿಟಿ ಏನಿದೆ ಅನ್ನೋದನ್ನು ನಿಮಗೆ ಗೊತ್ತಾಗುತ್ತೆ. ಎಷ್ಟೋ ಜನಕ್ಕೆ ನಾನು ಯಾವುದೋ ಒಂದು ಟ್ರೈನಿಂಗ್ ಮಾಡಿದ್ದೀನಿ ಅಂತ ಗೊತ್ತಿರುತ್ತೆ. ಅದಕ್ಕೆ ಟೆಸ್ಟ್ ಮಾಡೋದಕ್ಕೆ ಅವಕಾಶ ಸಿಗೋದಿಲ್ಲ. ಈ ಪ್ಲ್ಯಾಟ್ಫಾರ್ಮಲ್ಲಿ ನಿಮಗೆ ಆ ಅವಕಾಶ ಸಿಗುತ್ತೆ. ನೀವು ಯಾವುದೋ ಒಂದು ಕೋಡಿಂಗ್ ಕಲ್ತಿರ್ತೀರಿ, ಅದನ್ನು ಟೆಸ್ಟ್ ಮಾಡೋದಕ್ಕೆ ಇಲ್ಲಿ ಈಸಿಯಾಗಿ ಯಾವ ಥರ ಇಂಟರ್ವ್ಯೂಲ್ ಕೇಳ್ತಾರೆ, ಯಾವ ಥರ ಟೂಲ್ ಟೆಸ್ಟ್ ಇರುತ್ತೆ, ಅದನ್ನೆಲ್ಲ ನಿಮಗೆ ಈ ಪ್ಲ್ಯಾಟ್ಫಾರ್ಮಲ್ಲಿ ಮಾಡಿಕೊಡ್ತಾರೆ.
ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ. ಸೊ ಈ ವಿಡಿಯೋನ ತುಂಬ ಜನ ಯಾರ್ಯಾರು ಇಂಜಿನಿಯರಿಂಗ್ ಮಾಡೋಕ್ಕೆ ಜಾಯ್ನ್ ಆಗ್ತಿದ್ದಾರೆ ಅಥವಾ ಇಂಜಿನಿಯರಿಂಗ್ ಮುಗಿಸಿ ಕೆಲಸ ಸಿಗದೆ ಪಾಪ ಕಷ್ಟಪಡ್ತಿದ್ದಾರೆ ಅವ್ರಿಗೆ ಕಳಿಸಿ, ಅವರು ಒಂದು ಟ್ರೈ ಮಾಡಲಿ. ಅವ್ರ ಅವಕಾಶಗಳು ಅವ್ರಿಗೆ ಯಾವ ಥರ ಅದೃಷ್ಟ ಇರುತ್ತೋ ನೋಡೋಣ. ಸೊ ಎಲ್ಲರಿಗೂ ಒಳ್ಳೆಯದಾಗೋದೇ ಈ ವಿಡಿಯೋದ ಉದ್ದೇಶ. ಇದು ಯಾವುದೇ ಕಾರಣಕ್ಕೂ ಪ್ರಮೋಷನಲ್ ವಿಡಿಯೋ ಅಲ್ಲ. ಸೊ ಈ ಜೊತೆಗೆ ಎಷ್ಟೋ ಕಾಲೇಜುಗಳಲ್ಲಿ ಇದನ್ನು ಇಂಟಿಗ್ರೇಟ್ ಮಾಡ್ತಿದ್ದಾರೆ. ಸೊ ಎಷ್ಟೋ ಕಾಲೇಜುಗಳಲ್ಲಿ ಪ್ಲೇಸ್ಮೆಂಟ್ಸಲ್ಲಿ ಇದನ್ನು ಇಂಟಿಗ್ರೇಟ್ ಮಾಡ್ತಿದ್ದಾರೆ. ಸೊ ಇದು ಒಂದು ವೆಬ್ಸೈಟು, ನೀವು ಇದನ್ನು ನಂಬೋದು, ತೊಂದರೆ ಇಲ್ಲ. ಸೊ ನೀವು ಯಾವುದೇ ರೀತಿ ಅಮೌಂಟ್ ಪೇ ಮಾಡೋ ಅವಶ್ಯಕತೆ ಇಲ್ಲದೆ ಇರೋದ್ರಿಂದ ಸೊ ನೀವು ನೀಟಾಗಿ ಈ ಪ್ಲಾಟ್ಫಾರ್ಮನ್ನು ಲಾಗಿನ್ ಆಗಿ ಆದಷ್ಟು ಏನು ನಿಮ್ಮ ಸ್ಕಿಲ್ಸ್ನ ಎನ್ಹಾನ್ಸ್ ಮಾಡ್ಕೊಳೋಕ್ಕೆ ಅವಕಾಶ ಸಿಗುತ್ತೋ ಎನ್ಹಾನ್ಸ್ ಮಾಡಿಕೊಂಡ್ರೆ ನಿಮ್ಮ ಫ್ಯೂಚರು ತುಂಬ ಚೆನ್ನಾಗಿರುತ್ತೆ. ಸುಮ್ಮನೆ ನಮ್ಮ ಮಗಳಿಗೆ ಕೆಲಸ ಸಿಕ್ಕಿಲ್ಲ, ಸೊ ಏನು ಮಾಡೋದು ಅಂತೇಳಿ ಕೊರಗೋ ಬದಲು ಇದೊಂದು ಒಳ್ಳೆ ಪ್ಲಾಟ್ಫಾರ್ಮು. ಇದನ್ನು ಯುಟಿಲೈಸ್ ಮಾಡಿಕೊಂಡ್ರೆ ನಿಮ್ಗೆ ಖಂಡಿತ ಒಳ್ಳೆಯದಾಗುತ್ತೆ.